ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Bro. ದಿಸ್ ಈಸ್ ಚರಣ್. ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿದ ವೀಡಿಯೋದಲ್ಲಿ ವಾಯ್ಸ್ ಬರ್ತಾ ಇಲ್ವಂತೆ, ಅದಕ್ಕೆ ಮತ್ತೆ ಇನ್ನೊಂದು ವೀಡಿಯೋ. ಟೈಮ್ ವೇಸ್ಟ್ ನೋಡ್ಕೊಳ್ಳಿ. ಈಗ ಮತ್ತೆ ಅನಾಲಿಸಿಸ್ ವೀಡಿಯೋನ ಫ್ರೈಡೇ ವೀಡಿಯೋ ಪ್ಲೇ ಮಾಡಿ ತೋರಿಸೋಷ್ಟು ಟೈಮ್ ಇಲ್ಲ. ಓಕೆ, ಹೈಲೈಟ್ಸ್ ಹೇಳ್ತೀನಿ. ನಿಮ್ಗೇನೋ ಡೌಟ್ಸ್ ಇದ್ದರೆ ಆ ವಿಡಿಯೋ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇರ್ತದೆ ಯೂಟ್ಯೂಬ್, ಎಲ್ಲಿ ಹೋಗಿರಲ್ಲ ಅದು. ಓಕೆ, ಫಸ್ಟ್ ನಾನು ಈ ಸಾಟರ್ಡೆ ಅನ್ನೋದು ಟ್ರೇಡ್ ಮಾಡಬೇಡಿ, ವಾಲ್ಯೂಮ್ಸ್ ಇರಲ್ಲ, ನಿಮಗೆ ಪ್ರಾಫಿಟ್ ಬರಲ್ಲ ಅಂತ ಹೇಳಿದೆ. ಇದು ನೋಡಿ, ಇದು ಓಕೆ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಯಾರು ಏನು ಟ್ರೇಡ್ ಮಾಡಿದ್ರೆ ದುಡ್ಡು ಬಂದಿರಲ್ಲ, ನೋಡ್ಕೋಬೋದು ಇಲ್ಲಿ ನೀವು. ಸೆಕೆಂಡ್ ಪಾಯಿಂಟ್ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ನಾನು, ತೋರಿಸ್ತೀನಿ. ಎಲ್ಲರೂ ಈ ಹೈ ಬೈ ಆದಾಗ ಬೈ ಮಾಡಬೇಕು ಅಂತಾರೆ, ನೀವು ಮಾಡಬೇಡಿ. ಇಲ್ಲಿ ರೆಸಿಸ್ಟೆನ್ಸ್ ಇದೆ, ನೋಡ್ಕೊಳ್ಳಿ. ಇದು ಬ್ರೇಕ್ ಆಗಿ ಕ್ಲೋಸ್ ಆದರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತ ಹೇಳಿದ್ದೆ. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಲೆವೆಲ್ ಹೆಂಗೆ ವರ್ಕ್ ಆಗಿದ್ದಾವೆ ಅಂತ. ಪರ್ಫೆಕ್ಟ್ ವರ್ಕ್ ಆಗಿದೆ, ಪಿನ್ ಟು ಪಿನ್. ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೋಬೋದು ಇಲ್ಲಿ. ಸೆಕೆಂಡ್ ಪಾಯಿಂಟ್. ಮೂರನೇದು ಈ ಫ್ಲಾಗ್ ನಿಫ್ಟಿಯಲ್ಲಿ ಇದು ಹಾಕಿದ್ದೆ, ಇದ್ರ ಒಳಗಡೆ ನಾನು ಟ್ರೇಡ್ ಮಾಡಲ್ಲ. ಇದ್ರ ಮೇಲೆ ಬಂದು 50 ಮಿನಿಟ್ಸ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಮಾತ್ರ ಬೈ ಮಾಡ್ತೀನಿ. ಟಾರ್ಗೆಟ್ ಇದು. ಇದರಲ್ಲಿ 80 ಪಾಯಿಂಟ್ಸ್ ಪ್ರೀಮಿಯಮ್ ಇದ್ದರೆ 60 ಪಾಯಿಂಟ್ಸ್ ಬರುತ್ತೆ ನನಗೆ. ಇದು ಒಳ್ಳೆ ಟ್ರೇಡ್ ಅಂತೇಳಿ ಹೇಳಿದ್ದೆ. ಪರ್ಫೆಕ್ಟಾಗಿ 60 ಪಾಯಿಂಟ್ಸ್ ಬಂದಿದೆ, ನೀವು ನೋಡ್ಕೋಬೋದು ಇಲ್ಲಿ. ಓಕೆ, 60 ಪಾಯಿಂಟ್ಸ್ ಪ್ಲಸ್ಸೇ ಬಂದಿದೆ. ಪ್ಲಸ್ ನಾನು ಏನು ಝೋನ್ ಹಾಕಿದ್ದೀನಿ ಆ ಝೋನ್ ಮೇಲೇನು ಪರ್ಫೆಕ್ಟ್. ಅದು ಝೋನ್ ಒಳಗಡೆ ಸೈಡ್ ವೇಸಲ್ಲಿತ್ತು, ಅದ್ರ ಮೇಲೆ ಬಂದು ಬ್ರೇಕ್ ಆಯಿತು, ರೀಟ್ರೇಸ್ ಮಾಡ್ತು, ನಾವಿಲ್ಲಿ ಬೈ ಮಾಡಿದ್ವಿ. ಇದೆಲ್ಲ ಪ್ರಾಫಿಟ್. ಓಕೆ, ಇದು ನೋಡ್ಕೋಬೋದು. ನಿಫ್ಟಿಯಲ್ಲಿ ನಾನು ಝೋನ್ ಏನು ಹಾಕಿದ್ದೀನಿ ಆ ಲೆವೆಲ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ನೆಕ್ಸ್ಟ್, ಎಲ್ಲರೂ ಗ್ಯಾಪ್ ಅಪ್ ಅಂತ ಇದ್ರು, ನಾನು ಗ್ಯಾಪ್ ಡೌನ್ ಹೇಳಿದ್ದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ, ನೋಡ್ಕೋಬೋದು ನೀವು. ನೆಕ್ಸ್ಟ್ ನಮ್ಮ ಲೆವೆಲ್ಸ್ ನೋಡ್ಕೊಳ್ಳಿ, ಯಾವ ಥರ ವರ್ಕ್ ಆಗಿದ್ದಾವೆ, ಝೋನ್ ಹೆಂಗೆ ವರ್ಕ್ ಆಗಿದೆ ಎಲ್ಲ ನೋಡ್ಕೊಳ್ಳಿ. ಎಲ್ಲರೂ ಇವತ್ತು ಬಿಗ್ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಮಾರ್ಕೆಟ್ ಅಪ್ ಟ್ರೆಂಡ್ ಆಗೋಗುತ್ತೆ, ಆಲ್ ಟೈಮ್ ಹೈ ಹಿಟ್ ಆಗುತ್ತೆ, ಅದೆಲ್ಲ ಹೇಳ್ತಾಯಿದ್ರು. ನಾನು ಝೋನ್ ಹಾಕಿದ್ದೆ ಅದೇ ಝೋನಲ್ಲಿದೆ. ಓಕೆ, ನೋಡ್ಕೋಬೋದು ನೀವು. ಪೊಲಿಟಿಷಿಯನ್ಸು ಪ್ಲಸ್ ಅನಲಿಸ್ಟ್ಗಳು ಇಬ್ಬರು ಹೇಳ್ತಿದ್ರು ಇದು ಆಲ್ ಟೈಮ್ ಹೈ ಹಿಟ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ. ಬಟ್ ಇದೇ ಝೋನಲ್ಲಿದೆ, ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಅಂದರೆ ನಾವು ಅವ್ರಿಗಿಂತ ಗ್ರೇಟ್ ಏನಂತೇನಲ್ಲ. ಅವ್ರದ್ದು ಫಂಡಮೆಂಟಲ್ ಅನಾಲಿಸಿಸ್, ನಮ್ಮದು ಟೆಕ್ನಿಕಲ್ ಅನಾಲಿಸಿಸ್. ಇಂಟ್ರಾಡೇ ಮಾಡೋರಿಗೆ ಟೆಕ್ನಿಕಲ್ ಈಸ್ ಬೆಸ್ಟ್, ಫಂಡಮೆಂಟಲ್ ವೇಸ್ಟ್ ಇಂಟ್ರಾಡೇ ಮಾಡೋರಿಗೆ. ಓಕೆ, ಲಾಂಗ್ ಟರ್ಮ್ ಮಾಡ್ತೀನಿ ಅಂದರೆ ಫಂಡಮೆಂಟಲ್ ಬೆಸ್ಟ್. ನೆಕ್ಸ್ಟು ಆ ವಿಡಿಯೋ ಅಪ್ಲೋಡ್ ಮಾಡಿ ಟೈಮ್ ನೋಡಿದ್ರಲ್ಲ, 2:30ಗೆ ನಾನು ಲೆವೆಲ್ಸ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಲೈವ್ ಸ್ಟೂಡೆಂಟ್ರಿಗೂ ಕೂಡ ಹೇಳಿದ್ದೆ, ಇದು 48,000 ಮೇಲೇ ಕ್ಲೋಸ್ ಆಗುತ್ತೆ, ನಿಫ್ಟಿ 22,500 ಮೇಲೇ ಕ್ಲೋಸ್ ಆಗುತ್ತೆ, ನೋಡ್ಕೊಳ್ಳಿ ಅಂತ. ನೀವು ಎರಡೂ ಚೆಕ್ ಮಾಡಿ ನೋಡ್ಕೊಳ್ಳಿ, ಎರಡೂ ಕರೆಕ್ಟಾಗಿ ಕ್ಲೋಸ್ ಆಗಿದ್ದಾವೆ. ಓಕೆ, ಇವತ್ತು ನೀವೇನೇ ಟ್ರೇಡ್ ಮಾಡಿದ್ದೀರಿ ಸರ್ ಅಂದರೆ ತುಂಬ ಸಿಂಪಲ್. ಇದು ಫುಲ್ CE ಮಾಡಿದ್ವಿ, ಇದು ಫುಲ್ PE ಮಾಡಿದ್ವಿ, ಇದು ಫುಲ್ CE ಮಾಡಿದ್ವಿ. ಇಲ್ಲಿಂದ ಸ್ಟೂಡೆಂಟ್ಸ್ ಇಲ್ಲಿವರೆಗೂ PE ಮಾಡಿದ್ದಾರೆ. ಅಪ್ ಟು 3 PM ವರೆಗೂ ನಮ್ಮ ಟ್ರೇಡ್ ರನ್ನಿಂಗಲ್ಲೇ ಇತ್ತು, ನೋಡ್ಕೋಬೋದು ನೀವು. ಒಂದು 3 PM ವರೆಗೂ ಮಾಡಿಬಿಟ್ರೆ ಸರ್ ಅಂದರೆ ಸ್ಟಿಲ್ ನೋಡ್ಕೊಳ್ತೀನಿ, ನಾನು ತೋರಿಸ್ತೀನಿ. ಅದಕ್ಕೆ ಲೈವಲ್ಲೇ ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ನಾನು. ಅದು ಬೈ ಮಿಸ್ಟೇಕ್ ವಾಯ್ಸ್ ಬಂದಿಲ್ಲ. ನಾವಿವತ್ತು ಮಾಡಿರೋದು CE PE ಕಂಪ್ಲೀಟ್ CE, ಇಲ್ಲಿಂದ ಕಂಪ್ಲೀಟ್ PE ಇಲ್ಲಿವರೆಗೂ, ಈ ಗ್ರೀನ್ ಕ್ಯಾಂಡಲ್ವರೆಗೂ ಕಂಪ್ಲೀಟ್ PE. ಅದು ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ ಅನ್ಸುತ್ತೆ. ಇಲ್ಲಿ ನೀವು ಮೆಸೇಜ್ ಬಂದರೆ ಟೈಮ್ ನೋಡ್ಕೋಬೋದು. ಫಾಸ್ಟ್ ನೋಡಿ, ಇಲ್ಲಿ 3 ಗಂಟೆ 1 ನಿಮಿಷ ಕಾಣ್ತಾ ಇದೆಯಲ್ಲ, 3 ಗಂಟೆ 1 ನಿಮಿಷ ಸ್ಕ್ರೀನ್ಶಾಟ್ ಪ್ಲಸ್ ಪ್ರಾಫಿಟ್ ಸ್ಕ್ರೀನ್ಶಾಟ್ ಎರಡೂ ಬಂದಿದ್ದಾವೆ, ನೀವು ನೋಡ್ಕೋಬೋದು. 3 ಗಂಟೆ 1 ನಿಮಿಷವರೆಗೂ ನಮ್ಮ ಟ್ರೇಡ್ ರನ್ನಿಂಗಲ್ಲೇ ಇತ್ತು. ಓಕೆ, ಇದು ಇವತ್ತಿನ ಕತೆ. ಪ್ಲಸ್ 1 ಅವರ್ ಮುಂಚೆನೇ ಹೇಳಿದ್ದೀನಿ ಇದ್ರ ಮೇಲೆ ಕ್ಲೋಸ್ ಆಗುತ್ತೆ, ಲೆವೆಲ್ಸ್ ನೋಡ್ಕೊಳ್ಳಿ ಅಂತ. ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಓಕೆ, ವೆರಿ ಗುಡ್. ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್, ನೋಡ್ಕೊಳ್ಳಿ. ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ನಾನು ಈ ಲೋ ಬ್ರೇಕ್ ಆದರೆ ITM ಕಾಲ್ ಒಂದು, ಯಾಕಂದರೆ ನಾಳೆ ಎಕ್ಸ್ಪೈರಿ ಇರುತ್ತೆ. ITM ಕಾಲ್ ಓನ್ಲಿ. ITM ತೊಗೊಂಡು ಇಲ್ಲಿವರೆಗೂ PE ಕಡೆ ಇರ್ತೀನಿ. ITM ಓನ್ಲಿ. ಅಡ್ಡ ಮನಿ ತೊಗೊಂಡ್ರೆ ಪ್ರಾಫಿಟ್ ಬರೋಲ್ಲ. ITM ಕಾಲ್ ತೊಗೊಂಡು ಇಲ್ಲಿವರೆಗೂ PE ಕಡೆ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿಗೆ ಬಂದ ಮೇಲೆ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು 0 to 0 ಇಲ್ಲಿಂದ ನಾನು ಬೈ ಮಾಡ್ತೀನಿ. ಇದೊಂದೇ ಪ್ಲೇಸ್ 0 to 0 ಬೈ ಮಾಡೋಕ್ಕೆ. ಇದು ಫಸ್ಟ್ ಆಪ್ಷನ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಕರೆಕ್ಷನ್ ಬಂದಿಲ್ಲ ಅಂದರೆ ಇದ್ರೊಳಗಡೆ ಎಷ್ಟು ತಿರುಗಲಿ, ಇದ್ರೊಳಗಡೆ ನಾನು ಟ್ರೇಡ್ ಮಾಡಲ್ಲ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು, ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ತೀನಿ. ಇಲ್ಲಿ ಸಿ ಬೈ ಮಾಡ್ತೀನಿ,
ಇಲ್ಲಿ ಕೂಡ ಸಿ ಬೈ ಮಾಡ್ತೀನಿ, 0 to ಹೀರೋ, ಇಲ್ಲಿ 0 to ಹೀರೋ, ಇಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ. ಓಕೆ, ನಾಳೆ ನೋಡ್ಕೊಳ್ಳಿ ರೇಂಜ್ ಇದು. ಇದ್ರ ಒಳಗಡೆ ಎಕ್ಸ್ಪೈರಿ ಆಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಲೆವೆಲ್ಸ್ ನಾವೇನು ಲೆವೆಲ್ಸ್ ಕೊಟ್ಟಿದ್ದೀವಿ, ಏನು ಅನಾಲಿಸಿಸ್ ಮಾಡಿದ್ವಿ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಪಿನ್ ಟು ಪಿನ್ ವರ್ಕ್ ಆಗಿದೆ. ರಿಟ್ರೇಸ್ ಮಾಡಿ ಫ್ಲಾಗ್ ಐ ಕ್ರಾಸ್ ಮಾಡ್ತು, ಬೈ ಕಡೆ ಇಲ್ಲಿವರೆಗೂ. ಓಕೆ, ಈಗ ನಿಫ್ಟಿಯಲ್ಲಿ ನಾನು ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್. ಲೈವ್ ಸ್ಟೂಡೆಂಟ್ಸ್ ಯಾರು ಟ್ರೇಡ್ ಮಾಡಿದ್ವಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 22,500 ಮೇಲೇ ಕ್ಲೋಸ್ ಆಗಿದೆ ಮಾರ್ಕೆಟ್. ಓಕೆ, ನಿಫ್ಟಿ ನಾಳೆ ಇದಕ್ಕೂ ಈ ಝೋನಲ್ಲಿ ಸ್ಕಾಲ್ಪಿಂಗ್ ಥರ ಮಾಡ್ಕೊಂಡು ಚಿಕ್ಕ ಟ್ರೇಡು ನಿಮ್ಮ ಅನಾಲಿಸಿಸ್ ಯೂಸ್ ಮಾಡಿಕೊಂಡು. ಬಟ್ ನಾನು ಇಲ್ಲಿಗೆ ಬಂದರೆ ಮಾತ್ರ ಬೈ ಮಾಡ್ತೀನಿ, ಇಲ್ಲ ಇಲ್ಲಿ ಬಂದರೆ ಮಾತ್ರ ಬೈ ಮಾಡ್ತೀನಿ. ಈ ಲೋ ಬ್ರೇಕ್ ಆಗಿದೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಪಿ ಕಡೆ ಪ್ಲ್ಯಾನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಪಿ ಪ್ಲ್ಯಾನ್ ಮಾಡ್ತೀನಿ. ಅದು ಲೈವಲ್ಲಿ ನೋಡ್ಕೊಳ್ಳೋಣ. ಓಕೆ, ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ, ಸೇಮ್ ಲೆವೆಲ್ಸ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಇಟ್ಕೊಳ್ಳಿ. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಅದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ಥ್ಯಾಂಕ್ ಯು.